ಆಗಿರೋದ್ರಿಂದ ಮೇ 30ನೇ ತಾರೀಕೊಳಗೆ ಎಲ್ಲರೂ ಸಾರ್ವಜನಿಕರು ಯಾರು ನಿವೇಶನ ಮತ್ತು ವಸತಿ ರಹಿತರು ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀರಾ. ಅವರೆಲ್ಲರ ಗಮನಕ್ಕೆ ತರಬಯಸ್ತೇನೆ. ಈ ದಿನಾಂಕವನ್ನು 30ನೇ ತಾರೀಕು ವಿಸ್ತರಿಸಲಾಗಿದೆ. ಎಲ್ಲರೂ ಸಾರ್ವಜನಿಕರು ದಯವಿಟ್ಟು ಗ್ರಾಮ ಪಂಚಾಯತ್ ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮ ಪಂಚಾಯತಿಗೆ ಭೇಟಿ ಮಾಡಿ ಸಿಬ್ಬಂದಿ ಅಥವಾ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿಬಿಟ್ಟು ಯಾವ ದಾಖಲೆಗಳು ಬೇಕು ಅಂಥೇಳಿ ಈ ಕೂಡಲೇ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿ. ಅದಲ್ಲದೆ ತಾಲೂಕು ಪಂಚಾಯತಿಗೂ ಭೇಟಿ ನೀಡಿ ನಮ್ಮಲ್ಲಿ ನೋಡಲ್ ಆಫೀಸರ್ ನಾಗೇಶ್ ಅಂತ ಇರ್ತಾರೆ, ಅವ್ರಿಗೂ ಕೂಡ ಭೇಟಿ ಮಾಡಿ ಇಲ್ಲ ಅವರು ದೂರವಾಣಿ ಮುಖಾಂತರ ಸಂಪರ್ಕಿಸಿ ತಾವು ಮಾಹಿತಿಯನ್ನು ಕೊಟ್ಟರೆ ಅದನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವನ್ನ ಅರ್ಜಿ ತಗೊಳ್ಳೋದಕ್ಕೆ ಏನು ನಮ್ಮ ಕಡೆಯಿಂದ ಕ್ರಮ ವಹಿಸಬೇಕು ಅದನ್ನು ವಹಿಸ್ತೇವೆ. ಅದಾಗಿಯೂ ಕೂಡ ಮುಂದಿನ 2 ದಿನದಲ್ಲಿ ನಾಳೆ ಮತ್ತು ನಾಡಿದ್ದು ಬೆಳಗ್ಗೆ ಮತ್ತು ಸಾಯಂಕಾಲ ಆಟೋ ಪ್ರಚಾರದ ಮೂಲಕ ಎಲ್ಲ ಗ್ರಾಮ ಪಂಚಾಯತಿಗಳು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾನು ಎಲ್ಲ PDOಗಳಿಗೆ ಸೂಚನೆ ಕೊಡಲಿಕ್ಕೆ ನಾನು ತಯಾರಿ ಮಾಡಿದ್ದೀನಿ. ಖಂಡಿತ ಅದನ್ನು ಮಾಡಿಸ್ತೀನಿ. ಸಾರ್ವಜನಿಕರು ಇದೊಂದು ಅವಕಾಶವನ್ನು ಬಳಸಿಕೊಂಡು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಲಿಕ್ಕೆ, ಒಂದು ವೇಳೆ ಈ ರೀತಿ ನಿವೇಶನ ಮತ್ತು ವಸತಿ ರಹಿತರಾಗಿದ್ದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ಅವಕಾಶ ಅಂತ ಅವಧಿ ಮುಗಿದಿದೆ ಅಂತ ಹೇಳಿ ಯಾರಾದರೂ ಅದನ್ನು ಅಲ್ಲಿಗೆ ನಿಲ್ಲಿಸಿದರೆ ದಯವಿಟ್ಟು ಈ ಕೂಡಲೇ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಲಿಕ್ಕೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಮೇಡಮ್, ಇದು ವಸತಿ ಮತ್ತು ಇದು ಕೊಡ್ತಾ ಇದ್ದೀರಲ್ಲ, ಈಗ ಸರ್ಕಾರದ್ದು ಗೋಮಾಳ ಜಮೀನಲ್ಲಿ ಕೊಡ್ತೀರಾ ಇಲ್ಲಾಂದರೆ ಹೊಸದಾಗಿ ಏನಾದರೂ? ಇಲ್ಲ, ಸರ್ಕಾರ ಗೋಮಾಳ ಜಮೀನು ಏನು ಹೇಳ್ತಾ ಇದ್ದೀರಾ ಅದು ನಾವು ಉಪಕ್ರಮ ಅಂತ ಹೇಳ್ಬಿಟ್ಟು ಗೋಮಾಳ ಅಥವಾ ಸರ್ಕಾರಿ ಜಮೀನು ಏನು ಬರುತ್ತೆ ಅದರಲ್ಲಿ ಆಲ್ರೆಡಿ ಮನೆ ಕಟ್ಕೊಂಡಿರೋರಿಗೆ ಸರ್ವೆ ಮಾಡಿ ನಾವು ಮಾಹಿತಿ ಹಕ್ಕುಪತ್ರ ತಹಸೀಲ್ದಾರ್ ರೆವೆನ್ಯೂ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ವಿತರಣೆ ಮಾಡಲಿಕ್ಕೆ ಅದು ಬೇರೆ, ಅದನ್ನು ನಾವು ಕೊಟ್ಟಿದ್ದೀವಿ. ಈಗ ಗ್ರಾಮ ಪಂಚಾಯತಿಯಿಂದ ಇದೇನು ನಿವೇಶನ ರಹಿತರು ಅದ್ರ ವಸತಿ ರಹಿತರು ಅಂತ ಹೇಳಿ ನಮ್ಗೆ ಅರ್ಜಿ ಕೊಡ್ತಾರೆ, ಅದನ್ನು ಕೂಡ ಈ ಕಳೆದ ಬಾರಿ ನಾವು ಕೂಡ ಜೂನಲ್ಲಿ ಇದೇ ರೀತಿ ಒಂದು ಡ್ರೈವ್ ಥರ ಮಾಡಿ ಸುಮಾರು 4800 ಫಲಾನುಭವಿಗಳನ್ನ ಗುರುತಿಸಿ ನಾವು ಇದನ್ನು ಇದು ಬೇರೆ ತಾವೇನು ಹೇಳ್ತಾ ಇದ್ದೀರಾ ಗೋಮಾಳ ಅಂತ ಹೇಳ್ತಾ ಇದ್ದೀರಾ ಅದು ಬೇರೆ, ಅಲ್ಲಿ ಮನೆ ಕಟ್ಕೊಂಡಿರೋರಿಗೆ ಹಕ್ಕುಪತ್ರ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ಕೊಡಲಿಕ್ಕೆ ಅದು ಬೇರೆ ಒಂದು ಕಾರ್ಯಕ್ರಮ. ಇದೇನಿದೆ ಅಲ್ಲ, ನಿವೇಶನ ಅಥವಾ ವಸತಿ ರಹಿತಂತ್ರ ಕೊಟ್ಟರೆ ನಾವು ಇಷ್ಟು ಜನ ನೈಜ ಫಲಾನುಭವಿಗಳು ಅಂತ ಹೇಳ್ಬಿಟ್ಟು ಗುರುಸ್ಬಿಟ್ಟು ನಮಗೆ ಇಷ್ಟು ಜಾಗ ಇವರಿಗೆ ವಿತರಣೆ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಂದಾಯ ಇಲಾಖೆಗೆ ತಹಸೀಲ್ದಾರ್ ಅವರಿಗೆ ನಮ್ಮ ಕಡೆಯಿಂದ ಪತ್ರ ವ್ಯವಹಾರ ಮಾಡ್ತೀವಿ. ಅಲ್ಲಿಂದ ಅವರು ಸೂಕ್ತ ಒಂದು ಲಭ್ಯ ಇರುವಂಥ ಒಂದು ಜಮೀನನ್ನು ನಮಗೆ ಕೊಟ್ಟಾಗ ಅದನ್ನು ಅಭಿವೃದ್ಧಿಪಡಿಸ್ಬಿಟ್ಟು ಅದನ್ನು ನಾವು ಏನು ಗ್ರಾಮ ಪಂಚಾಯತಿಗೆ ಅರ್ಜಿ ಸ್ವೀಕೃತವಾಗಿರುತ್ತೆ ಅವ್ರನ್ನ ಒಟ್ಟಾರೆ ನಾವು ನೈಜ ಫಲಾನುಭವಿಗಳನ್ನ ಗುರುಸ್ಬಿಟ್ಟು ಅದನ್ನು ಏನು ತಹಸೀಲ್ದಾರ್ ಅವರು ನಮಗೆ ಕೊಟ್ಟಿರ್ತಾರೆ ಆ ಜಾಗನ ಅವರಿಗೆ ನಿವೇಶನ ಕೊಡಲಿಕ್ಕೆ ನಾವು ಕ್ರಮ ವಹಿಸ್ತೀವಿ. ಅದು ಬೇರೆ, ತಾವು ಕೇಳ್ತಿರೋದು ಬೇರೆ. ಈಗ ಅರ್ಜಿ ಸಲ್ಲಿಸ್ಕೊಂಡಿರುವಂಥ ಫಲಾನುಭವಿಗಳು ಕಾಲಮಿತಿ ಎಷ್ಟು ದಿನಗಳೊಳಗೆ ಇವರಿಗೆ ಕೊಡ್ತಾರೆ ಮೇಡಮ್? 31 ಇದೆ. 31 ಭಾನುವಾರ ಆಗಿರೋದ್ರಿಂದ 30ನೇ ತಾರೀಕೊಳಗೆ ಎಲ್ಲರೂ ಕೊಡಬೇಕಾಗುತ್ತೆ. ಅಲ್ಲ ಮೇಡಮ್, ಅದಾದಮೇಲೆ ಈಗ ವಸತಿ ಏನು ಫಲಾನುಭವಿಗಳಿಗೆ ಎಷ್ಟು ವರ್ಷಗಳಾಗ್ಬೋದು ಅಂತೇಳಿ ಅದೇನೋ ಎಷ್ಟು ಬಿಡ್ತಾರೆ? ಈಗ ಲಾಸ್ಟ್ ಟೈಮೇ ನಾನು ಈಗಾಗಲೇ ಹೇಳಿದೆ ನಿಮಗೆ, ಲಾಸ್ಟ್ ಟೈಮು ಕೂಡ ಈ ಥರ ಡ್ರೈವ್ ಮಾಡಿ ನಾವು 3 ತಿಂಗಳು ಬಹುಶಃ 3 ತಿಂಗಳು ಅದನ್ನು ಡ್ರೈವ್ ಥರ ಮಾಡಿ 4000 ಚಿಲ್ಲರೆ ಜನ ಗುರಿಸಿ ಆನ್ಲೈನಲ್ಲಿ ಫೀಡ್ ಮಾಡಿ ಕಳಿಸ್ತಿದ್ದಾರೆ. ಲಾಸ್ಟ್ ಇಯರ್ ಇತ್ತು, ಅದೇ ರೀತಿ ಈ ಸಲನೂ ಬಂದಿದೆ. ಈಗಾಗಲಿಲ್ಲ ಅಂತಂದರೆ ಮತ್ತೆ ಬಿಡ್ತಾರೆ, ಆವಾಗ ಮತ್ತೆ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ಮಾನದಂಡಗಳೇನು ಮೇಡಮ್? ಈಗ ಪದೇ ಸಲನ ಒಂದ್ಸಲ ತಗೊಂಡಿರ್ತಾರೆ, ಮತ್ತೆ ಅವರು ಪಂಚಾಯತಿಲಿ ಇರಬೇಕು, ಅವರಿಗೆ ಏನೋ ರೇಷನ್ ಕಾರ್ಡ್ ಇರಬೇಕು, ಗುಡಿಸ್ಲು ಅಥವಾ ಏನು ಆ ಥರದಲ್ಲಿ ಒಂದು ಗುಡಿಸ್ಲು ಅಥವಾ ಏನೋ ಈಗ ಅಣ್ಣ ತಮ್ಮ ಮನೇಲಿ ಇರಬೇಕು, ಸಪ್ರೇಟ್ ರೇಷನ್ ಕಾರ್ಡ್ ಇರಬೇಕು. ಈಗ ಸಪೋಸ್ ಯಾವ ತಂದೆ ಹೆಸರಲ್ಲಿ ಇರುತ್ತೆ, ಮಗ ಅದೇ ಮನೇಲಿ ಇರ್ತಾರೆ, ಬಂದುಬಿಟ್ಟು ನನಗೆ ಮನೆ ಕೊಡಿ ಅಂತಂದರೆ ಆಗಲ್ಲ. ಯಾಕಂದರೆ ತಂದೆ ಹೆಸರಲ್ಲಿ ಆಲ್ರೆಡಿ ಆಗಿದ್ದರೆ ಬರಲ್ಲ. ಈಗ ಅವ್ರೇನಾದರೂ ಸಪ್ರೇಟ್ ಬಂದು ಬಾಡಿಗೆ ಮನೆಯೋ ಗುಡಿಸ್ಲೋ ಮತ್ತೊಂದು ಕಡೆನೋ ಎಲ್ಲೋ ಇದ್ದು ನನಗೆ ಈಗ ನಿವೇಶನ ಬೇಕು ಅಂತ ಹೊಸದಾಗಿ ಅವರು ತಂದೆ ಹೆಸರಲ್ಲಿರುವಂಥ ಹೆಸರು ಅವ್ರದ್ದು ಮಗನ ಹೆಸರು ಏನಿರುತ್ತಲ್ಲ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡ್ಬಂದು ಅವ್ರ ಹೆಸರಲ್ಲಿ ಪಡಿತರ ಚೀಟಿ ಹೊಂದಿದ್ರೆ ಮತ್ತು ಆಧಾರ್ ಕಾರ್ಡು ಮತ್ತು ಆ ಊರಲ್ಲಿ ಇರಬೇಕು. ಅವರು ಅರ್ಜಿ ಕೊಟ್ಟಾಗ ಇವರು ಪರಿಶೀಲಿಸ್ಬಿಟ್ಟು ಅದನ್ನು ಮುಖ್ಯವಾದ ಮಾನದಂಡ ಇದೇ ಆಗಿರುತ್ತೆ. ತಂದೆ ಆಗಿರುತ್ತೆ, ಮಗ ನಾನು ಮದುವೆ ಆಗಿದ್ದೀನಿ, ನನ್ನದೇ ಒಂದು ಕುಟುಂಬ ಇದೆ, ನನಗೆ ಕೊಡಿ ಅಂತಂದರೆ ಅದು ಆಗಲ್ಲ. ಅವ್ರ ಹೆಸರಲ್ಲಿ ಯಾರು ಮಗಳಿರ್ಬೋದು. ಈಗ ಎಷ್ಟೋ ಕಡೆ ನಾವು ಈಗ ಮೊನ್ನೆ ಗ್ರಾಮ ಸಭೆಗಳು ಮಾಡಿದ್ದೀವಿ, ಹೆಣ್ಮಕ್ಳು ಮದುವೆ ಆಗಿ ಬೇರೆ ಊರಿಗೆ ಹೋಗಿರ್ತಾರೆ, ತಂದೆ ಹೆಸರಲ್ಲಿ ಕಾರ್ಡ್ ಬಂದಿರುತ್ತೆ, ಹೆಸರು ಇನ್ನೂ ಮುಂದುವರಿತಿರುತ್ತೆ. ಅದನ್ನೆಲ್ಲ ನಾವು ಆ ರೀತಿ ಎಲ್ಲ ನಾವು ಅದನ್ನು ನೋಡಬೇಕಾಗುತ್ತೆ. ಏನು ಇರಲ್ಲ, ನಿವೇಶನೂ ಇರಲ್ಲ. ಸೊ ಈಗ 2ಕ್ಕೂ ಅರ್ಜಿಗೆ ಆಹ್ವಾನಿಸಿದ್ರೆ ಸೊ 2 ಕೊಡ್ತಾರಾ? ಅವ್ರಿಗೆ ಯಾವ್ದು ಬೇಕೋ ಅದನ್ನ ಕೊಡ್ತಾರೆ. ನಿವೇಶನ ಕೊಡ್ತೀವಿ. ಬೆಸ್ಟ್ ಏನಂತಂದ್ರೆ ನಿವೇಶನ ತಗೊಳ್ಳೋದು ಒಳ್ಳೇದು. ಆಮೇಲೆ ನಮಗೆ ಏನು ನಮ್ಮ ಸ್ಕೀಮ್ಸ್ ಇರ್ತವೆ, 1.25 ಲಕ್ಷದಿಂದ 1.25 ಲಕ್ಷವರೆಗೂ. ಆಮೇಲೆ ಮನೆ ಕಟ್ಟಲಿಕ್ಕೂ ಕೊಡ್ತೀವಿ. ಈಗ ನಿವೇಶನ ಈಗ ನಾನು
ವಸತಿದು ಬೆನಿಫಿಟ್ ತೊಗೊಬೇಕಂತಂದರೆ ಫಸ್ಟ್ ನಾನು ಹೇಳಬೇಕು, ನನ್ನಲ್ಲಿ ಗ್ರಾಮ ಪಂಚಾಯತಿಲಿ ಅಥವಾ ನನ್ನ ಹೆಸರಿಗೆ ಇಷ್ಟು ಜಾಗ ಇದೆ, ನಾನು ಮನೆ ಕಟ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ನನಗೆ ಈ ಸೋನ್ಸು ಬಸವ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಅದರಲ್ಲಿ ನನಗೆ ಅನುದಾನ ಕೊಡಿ ಅಂತಂದರೆ ಆವಾಗ ವಸತಿದು ನಾವು ತೊಗೊಬೋದು. ಈಗ ಆಲ್ರೆಡಿ ಈಗ ವಸತಿ ಕಟ್ಕೊಂಡಿದ್ದೀನಿ ಅಂತಂದರೆ ಆಲ್ರೆಡಿ ನನ್ನ ಹತ್ರ ನಿವೇಶನ ಇದ್ದಿದ್ದಕ್ಕೆ ತಾನೇ ಗ್ರಾಮ ಪಂಚಾಯತಿಯಿಂದ ನನಗೆ ವಸತಿ ಯೋಜನೆಯಲ್ಲಿ ನನಗೆ ಅನುದಾನ ಬಿಡುಗಡೆ ಆಗಿರೋದು. ಅದರ ಅರ್ಥ ಈಗ ಸೈಟ್ ಇಲ್ದಿರ ನಾನು ಮನೆ ಕಟ್ಕೊಳ್ಳೋಕೆ ಹೇಗೆ ಸಾಧ್ಯ? ಮನೆ ಆಲ್ರೆಡಿ ಕಟ್ಕೊಂಡಿದ್ದೀನಿ ಅಂತಂದರೆ ನಂತರ ಪ್ಲಾಟು ಇದೆ, ಅಟ್ ದ ಸೇಮ್ ಟೈಮ್ ಬಿಲ್ಡಿಂಗು ಇದೆ ಅಂತ ಹೇಳಿ ಅಟ್ ಎ ಟೈಮ್ ಎರಡೂ ಹೋಗಲ್ಲ. ಈಗ ನಿವೇಶನ ರೈತರಿದ್ರೆ ಫಸ್ಟ್ ನಿವೇಶನ ತಗೊಳ್ಳಿ, ಆಮೇಲೆ ಅವ್ರು ಮನೆ ಕಟ್ಕೊಳ್ಳಿಕ್ಕೆ ಸರ್ಕಾರದಿಂದನೂ ಸಮ್ ಅಮೌಂಟು ಅವ್ರಿಗೆ ಸಹಾಯಧನ ಅಂತ ಹೇಳಿ ಬರುತ್ತೆ, ಅವಾಗ ಅವ್ರು ಮನೆ ಕಟ್ಕೊಂಡು